ತಮ್ಮ ಇದೇನ ಮೆಡಿಕಲ್ ಡೀಟೇಲ್ಸ್ ಅಂದ್ರೆ ನೀವೇನ ತೋರಿಸ್ಕೊಳ್ತಾ ಇದ್ರೆ ಹಿಂದ್ಗಡೆ ಏನಾದ್ರು ನಿಮಗೆ BP ಶುಗರ್ ಇರ್ಬೋದು, ಮತ್ತೆ ಯಾವ್ದೇನ ಶಸ್ತ್ರಚಿಕಿತ್ಸೆಗೆ ನೀವು ಒಳಗಾಗಿರ್ಬೋದು ಅಂತದ್ ಏನಾರ ನಿಮ್ಮ ಮೆಡಿಕಲ್ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಿ, ನೀವು ಯಾವ ಡಾಕ್ಟರ್ ಹತ್ರ ಏನಾರ ತೋರಿಸ್ತಾರೆ ಅಂತದನ್ನು ನೀವು ತಂದಿರ್ಬೇಕು. ನಾವು ಅದನ್ನ ಕೂಡ ಕೂಲಂಕುಷವಾಗಿ ನಮ್ಮ ಇಲ್ಲಿ ಆಪಿ ಹಾಸ್ಪಿಟಲ್ ಇದೆ ಸರ್. ಆಪಿ ಹಾಸ್ಪಿಟಲ್ ಅಂದ್ರೆ ಅಮೆರಿಕನ್ ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯನ್ ಆರಿಜಿನ್, ಇಲ್ಲಿಂದ ನಮ್ಮಲ್ಲಿ ಓದಿ ನಮ್ಮಲ್ಲಿ ಬೆಳೆದು ನಮ್ಮಲ್ಲೇ ವಿದ್ಯಾಭ್ಯಾಸ ಮಾಡಿ ಅಮೆರಿಕ ಸೆಟ್ಲ್ ಆಗಿದ್ದು ಕೆಲವು ಡಾಕ್ಟರ್ಸ್ ಅಲ್ಲಿಂದ ಫಂಡ್ಸ್ ಕಳಿಸಿ ನಾವೊಂದು ಆಸ್ಪತ್ರೆಯಲ್ಲಿ ಇಟ್ಕೊಂಡಿದೀವಿ. ಅಂತ ಒಂದು ಹೆಣ್ಣು ಮಕ್ಕಳಿಗೆ ಬರೀ 20 ರೂಪಾಯಿಯಲ್ಲಿ ಕನ್ಸಲ್ಟೆನ್ಸಿ, ನಮಗೆ ಒಂದು ಲೇಡಿ ಡಾಕ್ಟರ್ ಇದ್ದಾರೆ, ಬರೀ 20 ರೂಪಾಯಿಯಲ್ಲಿ ಒಂದು 2 ದಿನಕ್ಕಾಗುವಂತ ಮೆಡಿಸನ್ ಮತ್ತೆ ತಪಾಸಣೆಯನ್ನ ಫ್ರೀಯಾಗಿ ಮಾಡ್ತೀವಿ. ಆ ಡಾಕ್ಟರು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಮತ್ತೆ ನಮ್ಮ ಕಣ್ಣಿನ ಆಸ್ಪತ್ರೆಯ ಆಪ್ಟಿಷಿಯನ್ಸ್ ಏನು ಕಣ್ಣನ್ನ ಸ್ಕ್ರೀನ್ ಮಾಡಿ ನರ್ಸ್ ಕಾಂಪೌಂಡರ್ ಅಂತ ಏನು ನಮ್ಮ ರೆಗ್ಯುಲರ್ ಭಾಷೆಯಲ್ಲಿ ಹೇಳ್ತೀವಿ ಅದ್ ನೋಡಿ ಅವ್ರ ರಿಪೋರ್ಟ್ ಬರೆದು ಕೊಡ್ತಾರೆ. ಸಾರ್ ಹೇಳಿದಂಗೆ ಸ್ಪೆಕ್ಟಕಲ್ಸ್ ಅದೇ ಗಾಗಲ್ಸ್ ಅದನ್ನ ಸಾರ್ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಫ್ರೀ ಆಗಿರುತ್ತೆ. ನಮ್ಮ ಕಡೆಯಿಂದ ಶಸ್ತ್ರಚಿಕಿತ್ಸೆ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ ಅಂತ ನಿಮ್ಮೆಲ್ಲರ ಮುಂದೆ ಹೇಳ್ತಾ, ನಿಮ್ಮ ಮನೆಯಲ್ಲಿ ನೀವಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಹಿರಿಯರಿದ್ರೆ ಕೂಡ ಅವರು ಕರ್ಕೊಂಡು ಬನ್ನಿ. ಯಾರೇ ಸ್ನೇಹಿತರು ಇರಲಿ, ಯಾರಿದ್ರು ಒಳಗಡೆ ನಾವೇನು ಆಪರೇಷನ್ ಮಾಡಿದ ತಕ್ಷಣ ಲೆನ್ಸ್ ಒಳಗಡೆ ನಾವು ಇದು ಮಾಡಿ ಕಾಂಟ್ಯಾಕ್ಟ್ ಲೆನ್ಸ್ ಏನು ಇದು ಮಾಡ್ತೀವಿ, ಅದು ಇವತ್ತಿನ ಮಾರ್ಕೆಟ್ ಬೆಲೆಯಲ್ಲಿ 12,000 ರಿಂದ 13,000 ರೂಪಾಯಿ ಆಗುತ್ತೆ. ಅದನ್ನ ಕೂಡ ನಾವು ನಿಮಗೆ ಫ್ರೀ ಆಗಿ ಮಾಡ್ಕೊಡ್ತೀವಿ, ಯಾವುದೇ ಒಂದು ಚಾರ್ಜಸ್ ಇರೋದಿಲ್ಲ. ನೀವು ದಯವಿಟ್ಟು ಯಾವುದೇ ಅನುಮಾನ ಬೇಡ. ಆಪರೇಷನ್ ಮಾಡೋರು ಡಾಕ್ಟರ್ ಬಸಪ್ಪ ಅಂತ OPD. ಇನ್ನೊಂದೇನಾಗಿದೆ ಅಂದ್ರೆ ಇದು ವಿಜಯನಗರ ಸಿಟಿ, ನಮ್ಮ ಹೊಸಪೇಟೆ ಸಿಟಿ ಜಿಲ್ಲಾ ಆಧಾರದ ನಂಬರ್ ಆಫ್ ವೆಹಿಕಲ್ಸ್ ಜಾಸ್ತಿ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಜೊತೆಗೆ ನಮ್ಮದು ರೋಡ್ ಅಂತೂ ಆಸ್ ಇಟ್ ಈಸ್ ಹಂಗೆ ಇದೆ. ವೆಹಿಕಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಬಿಸ್ನೆಸ್ ಜಾಸ್ತಿ ಆಗ್ತಾ ಇದೆ, ಫ್ಲೋಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ 2-3 ವರ್ಷ ಕೊರೋನಾ ಇರೋದ್ರಿಂದ ಈಗ ಸ್ವಲ್ಪ ಈ ಟೂರಿಸಮ್ ಆ ವಲಯ ಸ್ವಲ್ಪ ಜಾಸ್ತಿ ಬೂಸ್ಟ್ ಆಗ್ತಾ ಇದೆ. ಈಗ ಬಂದು ಈಗ ಸ್ವಲ್ಪ ಪಿಕಪ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಲ್ಲ ವೆಹಿಕಲ್ಗಳು ಜಾಸ್ತಿ ಬರೋದ್ರಿಂದ ಸೊ ನಮಗೆ ಏನಾಗಿದೆ ಅಂದರೆ ಇಟ್ ಇಸ್ ಎ ಚಾಲೆಂಜ್. ಹೊಸಪೇಟೆ ಸಿಟಿಯಲ್ಲಿ ಟ್ರಾಫಿಕ್ ಇಸ್ ಎ ದೊಡ್ಡ ಚಾಲೆಂಜ್. ಯಾಕಂದರೆ ಸಿಟಿ ಏನಾಗಿದೆ ತಾಲೂಕು ಲೆವೆಲ್ ಇದು ಒಮ್ಮೆಲೆ ಸಡನ್ ಆಗಿ ಡಿಸ್ಟ್ರಿಕ್ಟ್ ಆಗುತ್ತೆ. ಅದ್ರ ತಕ್ಕಂತೆ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಆಗಬೇಕಾಗಿದೆ. ಸೊ ಈ ನಿಟ್ಟಿನಲ್ಲಿ ನಮಗೆ ನಿಮ್ಮೆಲ್ಲರ ಸಹಕಾರ ನಮಗೆ ಅತ್ಯಗತ್ಯ ಆಗ್ತದೆ. ನಿಮ್ಮ ಸಹಕಾರ ಇಲ್ಲ ಅಂತಂದರೆ ನಮ್ಗೆ ಏನಾಗ್ತದೆ ಅಂತಂದರೆ ಒಂದು ಸೈಡ್ ಆಗಿಬಿಡ್ತದೆ. ನಾವು ಏನು ಕಾಣ್ತೀವಿ ಅಂದ್ರೆ ನಿಮ್ಗೆ ಅನಿಸುತ್ತೆ ನಾವೇನಾದ್ರು ಫೈನ್ ಹಾಕಿದ್ರೆ ನಮ್ಮನ್ನ ಹೇಗೆ ನೋಡೋ ಪರಿಸ್ಥಿತಿ ಬರ್ತದೆ ಅಂದ್ರೆ ಈ ಯಾಕೆ ಇವರು ಫೈನ್ ಹಾಕ್ತಾರಪ್ಪ, ನೀವೆಂದೂ ವಿಚಾರ ಮಾಡಲ್ಲ ಇವರು ನಮ್ಮ ಸೇಫ್ಟಿಗೆ ಯಾಕೆ ಮಾಡ್ತಾ ಇದ್ದಾರೆ. ನಾನು ಇನ್ನೊಂದು ನಿಮಗೆ ಕೈಂಡ್ ಇನ್ಫಾರ್ಮೇಷನ್, ನಿಮಗೆ ಫೈನ್ ಹಾಕಿದ್ರೆ ನಮಗೆ ಯಾರು ಕಿರೀಟ ಕೊಡ್ಸಲ್ಲ. ನಮ್ಗೆ ನಮಗೆ ಯಾರಿಗೂ ಪದಕನೂ ಕೊಡಲ್ಲ. ನಮಗೆ ಜಾಸ್ತಿ ಫೈನ್ ಹಾಕಿ ಪದಕ ಕೊಡೋದು ಯಾರು ಕೊಡಲ್ಲ. ಒಂದು ಫೈನ್ ಹಾಕೋದ್ರೆ ನಮಗೆ ನೋವಾಗ್ತದೆ. ಯಾರಿಗೊಬ್ಬರಿಗೆ ಆಗಂದ್ರೆ ಫೈನ್ 100 ರೂಪಾಯಿ ಒಮ್ಮೆಲೆ ಸಣ್ಣ 5 ರೂಪಾಯಿ ಎಷ್ಟಿದ್ದಾರೆ. ಒಂದು ದಿವಸದ್ದು ಹೆಚ್ಚು ಕಡಿಮೆ ದುಡಿಮೆ ಅನ್ಬೋದು. ಒಂದು ಬಡ ವ್ಯಕ್ತಿ ಒಂದು ದುಡಿಮೆ 500 ರೂಪಾಯಿ ಇದೆ. ನಾವು ಪೊಲೀಸ್ ಇಲಾಖೆಗೆ ಸೇರಿಸ್ತಕ್ಕಂಥವ್ರು ಯಾರು ಇದ್ರೂ ಬರೋದಿಲ್ಲ. ನಾವು ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸ್ ಅಂತ ಬಂದಿರ್ತೀವಿ. 500 ರೂಪಾಯಿ ಬೆಲೆ ನಮಗೆ ಗೊತ್ತು. ಒಂದು ವ್ಯಕ್ತಿಗೆ 500 ರೂಪಾಯಿ ಹಾಕ್ಬೇಕಂತ ನಮ್ಗೆ ಭಾಳ ನೋವಿಂದ ಆಗ್ತದೆ. ನಾವು ಇಷ್ಟೇ ಏನಂತಂದ್ರೆ ಕಡೆಗೆ ಬಾಯಿ ಮಾತ್ರ ಹೇಳೋದಕ್ಕೆ ಕೇಳಲ್ಲ, ನಮ್ಮ ಕಡೆಗೆ ಇಷ್ಟಕ್ಕಾದ್ರೂ ಬೆಲೆ ಕೊಡ್ತಾರೆ. ಆ ಭಾವನೆಯಿಂದ ಆಗ್ತೀವಿ ಹೊರತು ನಮ್ಮ ಟಾರ್ಗೆಟ್ ಸಲುವಾಗಿ ಎಂದು ನಾವು ಆಗ್ತಲ್ಲ. ಗೊತ್ತಾಯ್ತಾ? ಆಮೇಲೆ ನಾವು ಇತ್ತೀಚೆಗೆ ನಿಮ್ಗೆ ನೋಡಿರ್ಬೇಕು, ಎಂದು ನಾವು ಗಾಡಿಗಳನ್ನು ಹಿಡಿದು ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ, ನಿಮ್ದು ಇನ್ಶೂರೆನ್ಸ್ ಇಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಎಂದು ಕೇಳೋದು. ನಮ್ಮ ಕಣ್ಣಿಗೆ ನಮಗೆ ವಿಜುವಲ್ ವೈಲೇಷನ್ಸ್ ಕಾಣಬೇಕು. ವಿಜುವಲ್ ವೈಲೇಷನ್ ಅಂದರೆ ನೀವು ಮೊಬೈಲಲ್ಲಿ ಯೂಸ್ ಮಾಡ್ತಾ ಇದ್ರಿ, ಸೀಟ್ ಬೆಲ್ಟ್ ಹಾಕೊಂಡಿರಲಿಲ್ಲ, ಆಮೇಲೆ ಸಿಗ್ನಲ್ ಜಂಪ್ ಮಾಡಿರ್ತೀರಿ, ತ್ರಿಬಲ್ ರೈಡ್ ಕೊಟ್ಟಿರ್ತೀರಿ. ಸೊ ಹೀಗೆ ಈ ಥರ ಇದ್ದದ್ದು ವಿಸಿಬಲ್ ಅಫೆನ್ಸ್. ರಾಂಗ್ ಪಾರ್ಕಿಂಗ್ ಮಾಡಿರ್ತೀರಿ, ಡಬಲ್ ಪಾರ್ಕಿಂಗ್ ಮಾಡಿರ್ತೀರಿ. ಇಂಥ ಸ್ಥಳ ಇಂಥವ್ರು ಮಾತ್ರ ಹಿಡಿದು ನಾವು ಹಾಕ್ತೀವಿ ಬರ್ತದೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲಿದೆ ನಿಂತ್ಕೊಂಡ್ರೆ, ಒಂದು ಎಲ್ಲರೂ ಒಂದು ಸರ್ಕಾರ ನಿಂತ್ಕೊಂಡ್ರೆ ನಾನು ಒಂದು ದಿವಸ ಒಂದು 300-400 ಕೇಸ್ಗಳು ಹಾಕ್ಬೋದು. ಭಾಳತ್ತೇನಾಗಲ್ಲ. ಬಂದು ಗಾಡಿಗಳಿಗೆ ಎಲ್ಲೋ ಎಲ್ಲಿ ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರ್ತಾರೆ, ಕೆಲವರು ಇಟ್ಕೊಂಡಿರೋದು. ನೀವು DL ಅಂತಂದ್ರೆ ಅದು ಇನ್ಶೂರೆನ್ಸ್ ಕೊಡಂತೀನಿ. ಇನ್ಶೂರೆನ್ಸ್ ಎಲ್ಲ ಇದ್ರೆ MCET ಸರ್ಟಿಫಿಕೇಟ್ ಕೊಡಂತೀನಿ. ನಿಮಗೆ ತೊಂದರೆ ಕೊಡಬೇಕನ್ನೋ ಉದ್ದೇಶ ಇತ್ತು ಅಂದ್ರೆ ನಮ್ಮ ಪೊಲೀಸ್ ಇಲಾಖೆಗೆ ಆ ಉದ್ದೇಶ ನಮ್ಗೆ ಇಲ್ಲವೇ. ನಮ್ಮ ಉದ್ದೇಶ ಇಷ್ಟೇ, ಜನರು ಸಂಚಾರ ನಿಯಮ ಪಾಲನೆ ಮಾಡಬೇಕು ಮತ್ತೆ ತಮ್ಮ ಜೀವನ ಉಳಿಸ್ಬೇಕು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಪ್ರತಿ ವರ್ಷ ಕರ್ನಾಟಕದಲ್ಲಿ ಅಪಘಾತದಲ್ಲಿ ಸಾಯುವ ಸಂಖ್ಯೆ 10,000. ಎವರೇಜ್ ಒಂದು ವರ್ಷ 11,000 ಆಗುತ್ತೆ, ಒಂದು ವರ್ಷ 10,000 ಆಗುತ್ತೆ.
ಆ ರೇಂಜಿನಲ್ಲೇ ಹೋಗ್ತದೆ. ನಮ್ಮದು ಹೊಸಪೇಟೆ ಸಿಟಿಗೆ ಸೀಮಿತವಾಗಿ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್, ಹೊಸಪೇಟೆ ಸಿಟಿಗೆ ಸಂಬಂಧ. ಮತ್ತು ನಾವು ಹಳ್ಳಿಗೆ ಈ ಇಗಳಿಗಿಂತ ಅಥವಾ ಮಲ್ಪಮುಡಿ ಕಡೆ ನಮಗೆ ವ್ಯಾಪ್ತಿ ಬರಲ್ಲ, ಅದು ಊರಲ್ಲಿ ಹೋಗ್ತದೆ. ಹೊರತಾಗಿನೂ ಹೋದ ವರ್ಷ 2023ರಲ್ಲಿ ನಿಮ್ಮ ಅಂದಾಜು ಎಷ್ಟು ಆಗಿರ್ಬೋದು ಘಟನೆಗಳು? ಅಂದರೆ ಬರೀ ಆಕ್ಸಿಡೆಂಟ್ ಅಲ್ಲ, ಸತ್ಯದ ಪ್ರಕರಣಗಳು ಎಷ್ಟಾಗಿರ್ಬೋದು ನಿಮ್ಮ ಪ್ರಕಾರ? ಇದು ಸಣ್ಣ ಸಿಟಿ, 28 ಜನ ಜೀವಗಳು, ದೊಡ್ಡ ಸಂಖ್ಯೆ ಇದೆ. ಸಣ್ಣ ಸಿಟಿಗೆ 28 ಜನ ಜೀವ ಕಳ್ಕೊಳ್ತಾರೆ ಅಂದರೆ ಬಹಳ ದೊಡ್ಡ ಸಂಖ್ಯೆ ಇದೆ. ನೋಡಿ, ಒಬ್ಬ ವ್ಯಕ್ತಿ ಆ ಮನೆಗೆ ಬ್ರೆಡ್, ಬಟರ್, ನೀವೇನಂತೀವಿ ರೊಟ್ಟಿ, ನಾವೇನಂತೀವಿ ಆ ಮನೆಗೆ ಸಂಪಾದನೆ ಮಾಡೋ ವ್ಯಕ್ತಿನೇ ಅವನು ಇಲ್ಲೇ ಸಾಲ ಮಾಡಿ ಮಕ್ಕಳನ್ನ ಅಡ್ಮಿಷನ್ ಮಾಡಿರ್ತಾನೆ. ಏನು ಮನೆ ಕಟ್ಟಬೇಕು ಅಂತೇಳಿ ಗುಣಾನೇ ಒಂದು ಅಪಘಾತ ಅಂತಕ್ಕಂಥದ್ದು ಆ ಮನುಷ್ಯನ ಜೀವನದಲ್ಲಿ, ಆ ಕುಟುಂಬದಲ್ಲಿ ಅಲ್ಲೂಲ ಕರೋನ ಮಾಡಬೇಕು. ಒಂದು ಸಣ್ಣದು ಒಂದು 5 ತಿಂಗಳಿಂದ ಒಂದು ಆಕ್ಸಿಡೆಂಟ್ ಆಯಿತು. ಅದರಲ್ಲಿ ಆತ ತೀರ್ಕೊಳ್ಳಿಲ್ಲ, ಬಟ್ ಆತ ಮೇಸ್ತ್ರಿ ಇದ್ದಾಗ ಆತನೇ ದುಡಿಬೇಕು, ಮನೆಗೆಲ್ಲ ತಂದಾಗಲ್ಲ. ಅದು ನಮ್ಮದು ನಮ್ಮ ಮುಸ್ಲಿಂ ಸಮುದಾಯದ ವ್ಯಕ್ತಿ, ಪಾಪ ಬಡ ಕೂಡ ಏನಾಯಿತು, ಲಾರಿ ಹೊಡೆದು ಕಾರು ಎರಡು ಕಾರು ಪೂರ್ತಿ ಫ್ರಾಕ್ಚರ್ ಆಗಬೇಕು. 5 ತಿಂಗಳಿಂದ ಈವರೆಗೂ ಕೂಡ ಬೆಡ್ ಮೇಲೆ 5 ತಿಂಗಳಿಂದ. ಮತ್ತೆ ಅನ್ಫಾರ್ಚುನೇಟ್ಲಿ ಆ ಹೊಡೆದಿರ್ತಕ್ಕಂಥ ಗಾಡಿಗೆ ಇನ್ಶೂರೆನ್ಸ್ ಇಲ್ಲ. ಈಗಾಗಲೇ 5 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದ ಮಣಿಪಾಲನೆಲ್ಲ ಹೋಗಿ ಪಾಪ ಎಲ್ಲಿಂದ ತರಬೇಕು ಹೇಳಿ, ಎಲ್ಲಿಂದ ತರಬೇಕು ಹೇಳಿ ಪಾಪ ಬಡ. ಅರ್ಥ ಇಷ್ಟೇ ನಮ್ಮದು, ನೀವು ಹೋಗುವಾಗ ದಯವಿಟ್ಟು ಸಂಚಾರ ನಿಯಮ ಪಾಲಿಸ್ರಿ. ಏನು ಮಾತಾಡ, ಆಮೇಲೆ ವೆಹಿಕಲ್ ಗುಡಿಸಿದ್ವಿ, ಅವ್ರು ಹೆಂಗೆ ಯೂಸ್ ಮಾಡ್ತಿದ್ದಾರ. ಸೊ ಈ ಎಲ್ಲ ಎಚ್ಚರಿಕೆ ಕ್ರಮಗಳನ್ನು ನೀವು ಮನೆಯಿಂದ ಸ್ಟಾರ್ಟ್ ಮಾಡಿ. ಪ್ರೀತಿ ಮಾಡಿ, ಬೇಡ ಮಾಡಿಲ್ಲ. ಅತಿಯಾಗಿ ಮಾಡೋದು ಒಳ್ಳೆಯದು, ಅತಿಯಾಗಿ ನಿರ್ಲಕ್ಷ್ಯ ಮಾಡೋದು ಒಳ್ಳೆಯದು. ಈ ಒಂದು ದೃಷ್ಟಿಗೆ ನಮ್ಮ ಯುವಕರು ಬಹಳ ಪ್ರಾಪರ್ ಟ್ರೈನಿಂಗ್ ಮನೆಯಿಂದ ಆಗ್ತಾ ಇಲ್ಲ. ಎರಡನೇದು ಸ್ಕೂಲು, ಮೊದಲನೇ ಸ್ಕೂಲ್ ಅವರು ಇಲ್ಲ. ನಿಮಗೆಲ್ಲ ಗೊತ್ತಿದೆ ಏನಂದ್ರೆ, ಈಗ ಸ್ಕೂಲ್ ಅಂದ್ರೆ ಜಸ್ಟ್ ಕುದಿಸ್ಕೊಂಡು ಹೇಳಬೇಕು, ಅವ್ರಿಗೆ ತಿಳ್ಕೊಂಡಷ್ಟು ತಿಳ್ಕೊಳ್ಳಿ, ಇಲ್ಲ ಕೊಟ್ಟು ಯಾರು ಒತ್ತಾಯ ಮಾಡಂಗಿಲ್ಲ. ಸೊ ಎರಡನೇ ಹಂತದಲ್ಲೂ ನಮ್ಮ ಸೂಪರ್ವಿಷನ್ ಫೇಲ್ ಆಗ್ತದೆ. ಸೊ ಈ ಲಾಸ್ಟ್ ಏನು 3ನೇ ಹಂತ ಅಂದ್ರೆ ಈ ಸರ್ಕಾರಿ ಅಧಿಕಾರಿಗಳು ಯಾವ ಪೊಸಿಷನ್ ಏನಿದ್ದಾರೋ ಅವರೇ ಇಂಪ್ಲಿಮೆಂಟ್ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಈಗ ಎಲ್ಲರಿಗೂ ಯಾರಿಗೂ ಸಾಮಾನ್ಯವಾಗಿ ಎಲ್ಲ ಅಧಿಕಾರಿಗಳು ಒಂದು ಕೇರ ಅಥವಾ ಮಧ್ಯಮ ಹಂತದಲ್ಲಿದ್ದರೆ ಸರ್ಕಾರಿ ನೌಕರಿಗೆ ಬರೋದು. ಯಾರು ಅತಿಯಾಗಿ ದುಡ್ದವರು ಯಾರು ಮಾಡಿಲ್ಲ, ಎಲ್ಲ ಬಿಸ್ನೆಸ್ ಮಾಡೋದು, ಇಂಡಸ್ಟ್ರಿ ಹಾಕೋದು, ಅವ್ರು ಅದೇ ಕೆಲಸ ಇರ್ತಾರೆ. ಈ ಲೆವೆಲ್ಗೆಲ್ಲ ಸರ್ಕಾರಿ ಹುದ್ದೆಗೆ ಯಾರು ಬರೋದಿಲ್ಲ. ಎಕ್ಸಾಂಪಲ್ ನೋಡಿ, ಯಾರಾದ್ರೂ ಮಾರವಾಡಿ ಕೆಲಸ ಮಾಡ್ತಾರ? ಸೊ ಈಗ ಒಂದು ಎಕ್ಸಾಂಪಲ್ ಅಸಲಾಗಿ ನಮಗೂ ಗೊತ್ತಿರ್ತದೆ ಬಹಳಷ್ಟು ತೊಂದರೆ ಏನಿದೆ. ಸೊ ಅನಿವಾರ್ಯವಾಗಿ ಈಗ ವಾರ್ನಿಂಗ್ ಕೊಟ್ಟಾಗ ಈಗೆಲ್ಲ ಬರೀ ತಿಳುವಳಿಕೆ ಕೊಡ್ತಿರ್ತೀವಿ, ಇದೆಲ್ಲ ಇಂಪ್ಯಾಕ್ಟ್ ಇದೆ, ಈಗ ಮಾಡಬೇಕು ಅಂತ ಎಲ್ಲ ತಿಳುವಳಿಕೆ ಆಗಿರ್ತದೆ. ಮುಂದೆ ನಾವು ಕೇಸ್ ಹಾಕೋದಾಗ ಒಂದೊಂದ್ಸರಿ 50%, 60% ವಾರ್ನಿಂಗ್ ಮಾಡಿ ಕಳಿಸ್ತಿರ್ತೀವಿ. ಆಯ್ತು ಹೋಗಿ ನೆಕ್ಸ್ಟ್ ಟೈಮ್ ಮಾಡ್ತಾರೆ. ಈಗೆಲ್ಲ ಆದಮೇಲೆ ಬರಲಿಲ್ಲ ಅಂದರೆ ಅವಾಗ ಏನು ಮಾಡೋದು, ಫೈನ್ ಹಾಕಲೇಬೇಕಾಗ್ತದೆ. ಅಂಥ ಪರಿಸ್ಥಿತಿಯಲ್ಲಿ ಫೈನ್ ಆಗ್ತಾ ಇದೆ. ಎಷ್ಟೋ ಕಡೆ ನಾವು ಇದ್ದರೂ ಆ ಫೈನ್ಗೆ ಕಟ್ಟ ವ್ಯವಸ್ಥೆ ಇಲ್ಲ ಅಂದರೆ 3 ಜನದ್ದು ಕೂಡಿಸಿ ಒಬ್ಬರಿಗೆ ಫೈನ್ ಹಾಕಿದ್ದು ಬಹಳಷ್ಟು ಇದೆ. ಯಾಕಂದ್ರೆ ಒಬ್ಬರಿಗೆ ಕಟ್ಟಕ್ಕೆ ಆಗಲ್ಲ. ಸೊ ಈಗ ನಾವು ಫೈನ್ ಕಲೆಕ್ಟ್ ಮಾಡಬೇಕಂತಿದ್ದ 1-2 ಕ್ಲಬ್ ಮಾಡಿ ಒಬ್ಬರಿಗೆ ಫೈನ್ ಹಾಕ್ತಾರೆ. ಸೊ ಇದೆಲ್ಲ ಆಗ್ತಿದೆ, ಪ್ರಾಕ್ಟಿಕಲ್ ಮಾಡ್ತೀವಿ. ಬಟ್ ಇದರಲ್ಲಿ 80% ಒಳ್ಳೆ, ಸೊ 20% ಇರ್ತಾವ ಅವರಿಗೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳೇಬೇಕು. ಅದನ್ನು ತಗೊಳ್ಳೇ